ನಗರದ ಗೌರಿಕೊಪ್ಪಲು ಬಳಿ ಇರುವ ಶ್ರೀ ಆದಿಚುಂಚನಗಿರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಆವರಣದಲ್ಲಿ ರೋಟರಿ ಕ್ಲಬ್ ಹಾಸನ ಮತ್ತು ವಿಸ್ತಾರ ಸಮೂಹ ಇವರ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಶುದ್ಧ ನೀರಿನ ಘಟಕದ ಉದ್ಘಾಟನೆಯನ್ನು ಕ್ಲಬ್ ಗವರ್ನರ್ ಪಾಲಕ್ಷ ಅವರು ನೆರವೇರಿಸಿ ಲೋಕಾರ್ಪಣೆಗೊಳಿಸಿದರು. ನಂತರ ಮಾಧ್ಯಮದೊಂದಿಗೆ ಉದ್ದೇಶಿಸಿ ಮಾತನಾಡಿದ ಅವರು, ರೋಟರಿ ಕ್ಲಬ್ ಹಾಸನ ವತಿಯಿಂದ ಸುಮಾರು 50,000 ರುಗಳ ಖರ್ಚಿನೊಂದಿಗೆ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಲಾಗಿದೆ. ಇದರಿಂದ ಈ ಶಾಲೆಯ ಸುತ್ತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಉತ್ತಮ ಗುಣಮಟ್ಟದ ನೀರನ್ನು ಸೇವನೆ ಮಾಡುವುದರಿಂದ ಮನುಷ್ಯನ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡಬಹುದು. ವಿದ್ಯಾರ್ಥಿಗಳ ಜೀವನ ಉತ್ತಮವಾಗುತ್ತದೆ. ಸಮಾಜಕ್ಕೆ ರೋಟರಿ ಕೊಡುವ ಕೊಡುಗೆ ಆಗಿದೆ ಎಂದರು. ಈ ನಮ್ಮ ಸೇವೆಗೆ ಸಹಕರಿಸುವಂತ ಎಲ್ಲರಿಗೂ ಅಭಿನಂದಿಸುತ್ತೇವೆ ಎಂದು ಹೇಳಿದರು. ಈ ವೇಳೆ ರೋಟರಿ ಕ್ಲಬ್ ಪಾಸ್ಟ್ ಗವರ್ನರ್ BN ರಮೇಶ್, ಅಸಿಸ್ಟೆಂಟ್ ಗವರ್ನರ್ ಫಾಸ್ಟ್ DM ಜಲೇಂದ್ರ, ಕ್ಲಬ್ ಅಧ್ಯಕ್ಷ ಗಿರೀಶ್ ಕುಮಾರ್, ಕಾರ್ಯದರ್ಶಿ ಶ್ರೀನಾಥ್, ದಾನಿಗಳಾದ ರಮೇಶ್ ಕೊತಾರಿ, KR ಮಂಜುನಾಥ್ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಘಟಕವನ್ನು ಇಂದು ರೋಟರಿ ಸುಮಾರು 50,000 ರೂಪಾಯಿನ ಖರ್ಚಿನೊಂದಿಗೆ ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಇದು ಇಲ್ಲಿನ ಸುತ್ತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ಉತ್ತಮವಾದಂಥ ನೀರನ್ನು ಸೇವಿಸುವುದರಿಂದ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡಬಹುದು, ವಿದ್ಯಾರ್ಥಿಗಳ ಜೀವನ ಉತ್ತಮವಾಗ್ತದೆ. ಇದು ಸಮಾಜಕ್ಕೆ ನಮ್ಮ ರೋಟರಿ ಕೊಡ್ತಕ್ಕಂಥ ಒಂದು ಕೊಡುಗೆ. ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಅಭಿನಂದಿಸ್ತಾ ವಂದಿಸ್ತಾ ನಿಯೋಜಿತ ರೋಟರಿ ಗವರ್ನರ್. ನನ್ನ ಜೊತೆಯಲ್ಲಿ ಫಾಸ್ಟ್ ಗವರ್ನರ್ BN ರಮೇಶ್ ಅವರಿದ್ದಾರೆ. ಅಸಿಸ್ಟೆಂಟ್ ಗವರ್ನರ್ ಫಾಸ್ಟ್ DM ಜಲೇಂದ್ರ ಅವರಿದ್ದಾರೆ. ಕ್ಲಬ್ನ ಅಧ್ಯಕ್ಷರಾದಂಥ ಗಿರೀಶ್ ಅವರಿದ್ದಾರೆ. ದಾನಿಗಳಂತ ರಮೇಶ್ ಕೊತಾರಿ ಅವರಿದ್ದಾರೆ. ಮತ್ತೆ ಎಲ್ಲ ಕ್ಲಬ್ನ ಸದಸ್ಯರುಗಳು ಕೂಡ ಇಲ್ಲಿ ಭಾಗವಹಿಸಿದ್ದೇವೆ.